ಬಿಗ್ ಬಾಸ್ ಸೂರಜ್ ಮದುವೆನಾ ಈಗೆಂದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ. ಎಸ್ ಹೌದು, ಬಿಗ್ ಬಾಸ್ ಸೂರಜ್ ಧಾರಾವಾಹಿಯಲ್ಲಿ ಮದುವೆಯಾಗಿದ್ದಾರೆ. ತಾವೆಲ್ಲರೂ ಪವಿತ್ರ ಬಂಧನ ಧಾರಾವಾಹಿ ನೋಡಿದ್ರೆ ಗೊತ್ತೇ ಇರುತ್ತೆ. ಮೇಜರ್ ಟ್ವಿಸ್ಟ್ ಒಂದು ಶುರುವಾಗಿದೆ. ಅದುವೇ ಪವಿತ್ರಾಗೆ ತಾಳಿಯನ್ನ ಕಟ್ಟೇ ಬಿಡುವಂತ ದೇವ್ ನಂತರ ಮನೆಗೂ ಸಹ ಕರ್ಕೊಬಂದಾಗಿದೆ. ಮನೆಯಲ್ಲಿ ಸರಿಯಾಗಿ ದೇವ್ಗೆ ಬೈತಾ ಇದ್ದಾರೆ, ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಉಗಿದಿದ್ದಾರೆ. ಸೊ ಯಾಕೆ ಅಂದ್ರೆ ಇಲ್ಲಿ ಅಣ್ಣಯ್ಯ ಮತ್ತೆ ತಮ್ಮಯ್ಯ ಒಂದು ಏನಿತ್ತು, ತಮ್ಮಯ್ಯ ತಿಲಕ್ ಹೋಗಾಯ್ತು. ತಿಲಕ್ ಮದ್ವೆ ಆಗ್ಬೇಕಾಗಿದ್ದಂತ ಹುಡುಗಿಯನ್ನ ಅಣ್ಣಯ್ಯ ದೇವ್ ಮದುವೆ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ? ಮನೆಯವರೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ. ತಮ್ಮಯ್ಯನ ಹೆಂಡತಿಯನ್ನ ನೀನ್ ಮದುವೆ ಅದಲ್ಲ, ನಾಚಿಕೆ ಆಗ್ಬೇಕು ನಿನ್ಗೆ ಹಾಗೆ ಹೀಗೆ ಅಂತ. ಬಟ್ ದೇವ್ ನಿರ್ಧಾರ ಮಾಡಿದ್ದೇನಕ್ಕೆ ಅಂದ್ರೆ ಪವಿತ್ರ ಜೀವನ ಹಾಳಾಗೋಗುತ್ತೆ, ಬೇರೆ ಒಬ್ಬ ಯಾರೋ ಕಟುಕ ತಾಳಿ ಕಟ್ತಿದ್ದ, ಸೊ ಜೀವನ ಹಾಳಾಗ್ಬಾರ್ದು ಅಂತ ಅಡ್ಡಕ್ಕೆ ಬಂದು ರೌಡಿಗಳಿಗೆಲ್ಲ ಹೊಡೆದು ದೇವ್ ತಾಳಿಯನ್ನ ಕಟ್ಟಿಬಿಡ್ತಾರೆ. ಸರಿನೋ ತಪ್ಪ ಆ ಒಂದು ಟೈಮಲ್ಲಿ ದೇವ್ ಯೋಚನೆ ಮಾಡಿಲ್ಲ. ಬಟ್ ಪವಿತ್ರಗೆ ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ಆಲೋಚನೆಯಲ್ಲಿ ತಾಳಿಯನ್ನ ಕಟ್ಟಿ ಮನೆಗೆ ಕರ್ಕೊಂಡ್ ಬರ್ತಾನೆ. ಇದನ್ನ ಪವಿತ್ರಗೂ ಕೂಡ ನಂಬಕ್ ಆಗ್ತಿಲ್ಲ. ಯಾಕೆಂದ್ರೆ ತಮ್ಮಯ್ಯನನ್ನ ಲವ್ ಮಾಡ್ತಾ ಇದ್ದಿದ್ದು ಪವಿತ್ರ, ಆದ್ರೆ ಅಣ್ಣಯ್ಯನ ಜೊತೆ ಮದುವೆ ಸಪ್ತಪದಿ ತುಳಿಯೋದು ಅಂದ್ರೆ ಎಂತವ್ರಿಗಾದ್ರೂ ಕೂಡ ಕೋಪ ಮತ್ತೆ ಮುಜುಗರ ತಂದೆ ತರಿಸುತ್ತೆ. ಮನೆಗೆ ಬಂದಿರುವಂತ ಪವಿತ್ರಾಗಿ ಎಲ್ಲರೂ ಕೂಡ ಅವಮಾನ ಮಾಡ್ತಿದ್ದಾರೆ, ದೇವ್ಗೂ ಕೂಡ ಮನೆಯವರು ಬೈತಾ ಇದ್ದಾರೆ. ಸೊ ಇದರ ನಡುವೆಯೂ ಕೂಡ ಯಾವ ರೀತಿ ಜೀವನ ನಡೆಸ್ತಾರೆ, ಏನಾಗುತ್ತೆ ಮುಂದೆ ಕಾದ್ ನೋಡ್ಬೇಕಿದೆ. ಬಿಗ್ ಬಾಸ್ ಸೂರಜ್ ಅವರು ನಟನೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಫ್ಟರ್ ಬಿಗ್ ಬಾಸ್ ಒಂದು ಒಳ್ಳೆ ಧಾರಾವಾಹಿ ಕೂಡ ಸಿಕ್ತು, ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಿದ್ದಾರೆ.